ಮತ್ತೊಮ್ಮೆ ಎಲ್ರಿಗೂ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2025 ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಕ್ವಶನ್ ನಂಬರ್ 11 ಏನು ಫಿನಾನ್ಷಿಯಲ್ ಡಿಸಿಷನ್ ಅಥವಾ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನೋ ಒಂದು ಚಾಪ್ಟರಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾರೆ. ಕ್ವಶನ್ ನಂಬರ್ 11 2025 ಪೇಪರ್ಸ್. ಈ ಒಂದು ಕ್ವಶನ್ಸ್ ಅನ್ನ ಹೇಗೆ ನೀವು ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ವಶನ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ತಿಳಿಸ್ತೀನಿ. ಬನ್ನಿ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ ಅದನ್ನ ನೋಡೋಣ. ನೋಡಿ, 11th ಕ್ವಶನ್ ಏನಿದೆ ಅಂದ್ರೆ, ಚಿನ್ನು ಕಂಪನಿ ಲಿಮಿಟೆಡ್ ಆಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹1 lakh divided into shares of ₹10 each. It has major expansion program requiring an investment of 50,000. ಸೊ ಇಲ್ಲಿ ಚಿನ್ನು ಕಂಪನಿ ಲಿಮಿಟೆಡ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ₹1 lakh ಇದೆಯಂತೆ, ಡಿವೈಡೆಡ್ ಇಂಟು ಶೇರ್ಸ್ ಆಫ್ ₹10 ಈಚ್ ಅಂತೆ. ₹10 ಬೆಲೆ ಬಾಳ್ತಕ್ಕಂಥ 1 ಲಕ್ಷ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆಯಂತೆ. ಇಟ್ ಹ್ಯಾಸ್ ಮೇಜರ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ರಿಕ್ವೈರಿಂಗ್ ಇನ್ವೆಸ್ಟ್ಮೆಂಟ್ ಆಫ್ ₹50,000. ನೋಡಿ, ಆಲ್ರೆಡಿ ಚಿನ್ನು ಕಂಪನಿಲಿ 1 ಲಕ್ಷ ಕ್ಯಾಪಿಟಲ್ ಇದೆ, ಜೊತೆಗೆ ಅವರು ಒಂದು ಹೊಸ ಮೇಜರ್ ಎಕ್ಸ್ಪಾನ್ಷನ್ಸ್ ಅನ್ನ ಮಾಡ್ತಾ ಇದಾರಂತೆ. ಆ ಎಕ್ಸ್ಪಾನ್ಷನ್ಸ್ ಅನ್ನ ಮಾಡ್ಲಿಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಂತೆ? 50,000 ಹೊಸದಾಗಿ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ 1 ಲಕ್ಷ ಕ್ಯಾಪಿಟಲ್ ಇದೆ, ಈಗ ಅವರು ಹೊಸದಾಗಿ 50,000 ರೈಸ್ ಮಾಡಬೇಕು ಅನ್ಕೊಂಡು ಡಿಸೈಡ್ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ರಿಕ್ವೈರಿಂಗ್ 50,000 ಫಾರ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ಗೆ 50,000 ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ದಿ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರಿಂಗ್ ದಿ ಫಾಲೋಯಿಂಗ್ ಆಲ್ಟರ್ನೇಟಿವ್ ಫಾರ್ ರೈಸಿಂಗ್ ದಿ ಅಮೌಂಟ್. ಅಂದ್ರೆ ಈ 50,000 ಏನ್ ಅಮೌಂಟ್ ಇದೆ, ಈ 50,000 ಅಮೌಂಟ್ ಅನ್ನ ರೈಸ್ ಮಾಡಲಿಕ್ಕೆ ಫಾಲೋಯಿಂಗ್ ಫಿನಾನ್ಸಿಂಗ್ ಸ್ಕೀಮ್ಸ್ ಅನ್ನ ರೆಡಿ ಮಾಡಿದ್ದಾರೆ. ದಿ ಮ್ಯಾನೇಜ್ಮೆಂಟ್ ಈ 3 ಆಲ್ಟರ್ನೇಟಿವ್ ಸ್ಕೀಮ್ಸ್ ಅನ್ನ ರೆಡಿ ಮಾಡಿದ್ದಾರೆ ಫಾರ್ ರೈಸಿಂಗ್ ₹50,000 ಅನ್ನ ರೈಸ್ ಮಾಡಲಿಕ್ಕೆ. ಬನ್ನಿ, ಫಸ್ಟ್ ಒನ್ ಹೇಳುತ್ತೆ, ಇನ್ವೈಟ್ 5,000 ಈಕ್ವಿಟಿ ಶೇರ್ಸ್ ಆಫ್ ₹10 each. ನೋಡಿ, ಮೊದಲನೇ ಪ್ಲಾನ್ ಆಲ್ಟರ್ನೇಟಿವ್ ಹೇಳುತ್ತೆ, 5,000 ಈಕ್ವಿಟಿ ಶೇರ್ಸ್ ಅನ್ನ ಇನ್ವೈಟ್ ಮಾಡೋಣ, ₹10 ನಂಗೆ ಇನ್ವೈಟ್ ಮಾಡೋಣ ಅಂತ ಹೇಳ್ತಾ ಇದ್ರೆ. ಸೊ ನೋಡಿ, ಇಲ್ಲಿ ಮೊದಲನೇ ಪ್ಲಾನ್ ಏನ್ ಹೇಳ್ತಾ ಇದೆ ಅಂದ್ರೆ, ಸೊ ಏನ್ ಹೇಳುತ್ತಪ್ಪ ಅಂದ್ರೆ, 5,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರಂತೆ. 5,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದಾರೆ, ಇಂಟು ₹10 ಒಂದು ಈಕ್ವಿಟಿ ಶೇರ್ಸ್ ನ ವ್ಯಾಲ್ಯೂ ₹10 ಅಂತ ಹೇಳಿದ್ದಾರೆ. ನೋಡಿ, 5,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ರೆ ₹10 ಅಂದ್ರೆ ನನಗೆ ಟೋಟಲ್ ಎಷ್ಟು ಬರುತ್ತಪ್ಪ? ₹50,000 ಬರುತ್ತೆ. ಅಂದ್ರೆ ಮೊದಲನೇ ಪ್ಲಾನ್ ಫುಲ್ 50,000 ಹೆಂಗೆ ತಗೊಂಬರೋಣ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. 5,000 ಈಕ್ವಿಟಿ ಕೊಡೋಣ, ₹10 ನಂಗೆ ಇಶ್ಯೂ ಮಾಡೋಣ, 5,000 ಈಕ್ವಿಟಿ ಶೇರ್ಸ್ ಇಂಟು 10 ಮಾಡಿದ್ರೆ 50,000 ಫುಲ್ ನನಗೆ ರೈಸ್ ಆಗುತ್ತೆ. ಅಂದ್ರೆ ಎಲ್ಲ ಈಕ್ವಿಟಿ ಶೇರ್ಸ್ ಅಂತ ಅರ್ಥ. ಅಂದ್ರೆ ಅದು ಆಲ್ ಇನ್ ಈಕ್ವಿಟಿ ಅಂತ ಅರ್ಥ. ಆಲ್ ಇನ್ ಈಕ್ವಿಟಿ, ಎಲ್ಲ ಈಕ್ವಿಟಿ ತಗೊಂಬರೋಣ ಅಂತ ಮೊದಲನೇ ಪ್ಲಾನ್ ಹೇಳ್ತಾ ಇರೋದು. ನೆಕ್ಸ್ಟ್ ಎರಡನೇ ಪ್ಲಾನ್ ಅಲ್ಲಿ ಏನ್ ಹೇಳ್ತಾ ಇದ್ರೆ, ಇನ್ವೈಟ್ 5,000 12% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 each. ನೋಡಿ, ಎರಡನೇ ಪ್ಲಾನ್ ಎಗೈನು 5,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ರೆ, ಬಟ್ ಅದು ಈಕ್ವಿಟಿ ಶೇರ್ಸ್ ಅಲ್ಲ, ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ರೆ 12% ಇದೆಯಂತೆ ಪ್ರಿಫರೆನ್ಸ್ ಶೇರ್ಸ್. 12% ಪ್ರಿಫರೆನ್ಸ್ ಶೇರ್ಸ್ ನ 5,000 ಇರ್ತಕ್ಕಂಥ 5,000 ಶೇರ್ಸ್ 12% ಇರ್ತಕ್ಕಂಥ ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ರೆ, ಎಷ್ಟು ರೂಪಾಯಿ ನಂಗೆ ಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ₹10 ಅಂತ ಹೇಳಿದ್ದಾರೆ. ಸೊ 5,000 ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡ್ತಾ ಇದ್ರ ಇಂಟು 10 ಮಾಡಿದ್ರೆ ನನಗೆ 50,000 ಬರುತ್ತೆ. ಸೊ ಈ 50,000 ಯಾವ ಮುಖಾಂತರ ರೈಸ್ ಮಾಡ್ತಾ ಇದಾರೆ ಅಂದ್ರೆ, ನೋಡಿ, ಎಲ್ಲ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ 50,000 ನನ್ಗೆ ಹೆಂಗ್ ಬರ್ತಾ ಇದೆ ಅಂದ್ರೆ ಎಲ್ಲ ಪ್ರಿಫರೆನ್ಸ್ ಶೇರ್ಸ್ ಅಲ್ಲೇ ಬರ್ತಾ ಇದೆ. ಹಾಗಾಗಿ ಆಲ್ ಇನ್ ಈ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಆಲ್ ಇನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ಸೆಕೆಂಡ್ ಪ್ಲಾನ್ ಫುಲ್ಲು ಎಲ್ಲ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಲ್ಲಿ ತಗೊಂಡ್ಬರ್ತಾ ಇದಾರೆ ಅಂತ ಅರ್ಥ. ಮೂರನೇದು ಬಂದು ನೋಡಿ, ಇನ್ವೈಟ್ ಆಫ್ 10% ಡಿಬೆಂಚರ್ಸ್ ಆಫ್ 50,000. ಅಂದ್ರೆ 10% ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತಾ ಇದ್ರೆ, 10% ಡಿಬೆಂಚರ್ ಮುಖಾಂತರ ಡಿಬೆಂಚರ್ ನ ಇಶ್ಯೂ ಮಾಡ್ತಾ ಇದ್ರೆ ₹50,000 ಇಶ್ಯೂ ಮಾಡ್ತಾ ಇದ್ರೆ, ಅಂದ್ರೆ ಆಲ್ ಇನ್ ಡಿಬೆಂಚರ್ ಅಂತ ಅರ್ಥ. ಎಲ್ಲ ಅಮೌಂಟ್ ಡಿಬೆಂಚರ್ ಅಲ್ಲೇ ತಗೊಂಡ್ಬರ್ತಾ ಇದ್ದೀನಿ ಅಂತ ಅವರು ಹೇಳಿರ್ತಕ್ಕಂಥದ್ದು. ದಿ ಕಂಪನಿ ಪ್ರೆಸೆಂಟ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. EBIT 30,000 per annum ಇದೆ. ಕ್ಯಾಲ್ಕುಲೇಟ್ ಅರ್ನಿಂಗ್ ಪರ್ ಶೇರ್ ಇನ್ ಈಚ್ ಪ್ಲಾನ್ ಅಂಡ್ ಸಜೆಸ್ಟ್ ಸೂಟೇಬಲ್ ಪ್ಲಾನ್ ನ ಸಜೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಈ ತರ ಕ್ವಶನ್ಸ್ ಕೊಟ್ಟಾಗ ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕು. ನೋಡಕ್ಕೆ ಹೇಳೋದು EPS ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಈಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು EPS ಅಂತ ಹೇಳಿದ್ರೆ, ಸೊ ನೀವು ಗೊತ್ತಿರಬೇಕು, ಕ್ವಶನ್ ಅಲ್ಲಿ EPS ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವು EPS ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ನಮಗೆ EBIT ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ.
ಎಸ್ ನೋಡಿ, ಇಲ್ಲಿ EBIT ಕೊಟ್ಟಿದ್ದಾರೆ 30,000 ಪರ್ ಆನಮ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು EPS ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಸೇಲ್ಸ್ ಇಂದ ಹೋಗ್ಬೇಕಾಗುತ್ತೆ, ಇನ್ಕಮ್ ಸ್ಟೇಟ್ಮೆಂಟ್. ಬಟ್ ಸೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ EBIT ಕೊಟ್ಟಿದ್ದಾರೆ. ಅಂದ್ರೆ EBIT ಕೊಟ್ಟಿದ್ದಾರೆ, ತಗೊಳ್ಳಿ 30,000 ಇದೆ, 30,000 ಪರ್ ಆನಮ್. ಸೊ ಅಂದ್ರೆ ಎಲ್ಲಾ ಪ್ಲಾನ್ ಅಲ್ಲೂ ಕೂಡ 30,000 ಇರುತ್ತೆ. EBIT 30,000 ಎಲ್ಲಾ ಪ್ಲಾನ್ ಅಲ್ಲೂ 30,000 ಇದೆ. EBIT ನಲ್ಲಿ ಲೆಸ್, ಏನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಂದ್ರೆ ನಾವು ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕು. ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಡಿಬೆಂಚರ್ ಮೇಲೆ ಇಂಟ್ರೆಸ್ಟ್. ಸೊ ಡಿಬೆಂಚರ್ ಮೇಲೆ ಇಂಟ್ರೆಸ್ಟ್ ಅನ್ನ ನೀವು ಕೊಡಬೇಕು ಅಂತ ಹೇಳಿದ್ರೆ ಯಾವ ಪ್ಲಾನಿಗೆ ಕೊಡಬೇಕು ಅದು ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಹೇಳಿದೀನಿ, ಮೊದಲನೇ ಪ್ಲಾನ್ ಎಲ್ಲ ಈಕ್ವಿಟಿಲಿ ಕೊಟ್ಟು ತಂದಿದ್ದಾರೆ. ಸೊ ಈಕ್ವಿಟಿಲಿ ತಗೊಂಬಂದ್ರೆ ನಾವು ಯಾವುದೇ ತರದ ಇಂಟ್ರೆಸ್ಟ್ ಕೊಡಲ್ಲ, ಹಾಗಾಗಿ ಮೊದಲನೇ ಪ್ಲಾನ್ಗೆ ಇಂಟ್ರೆಸ್ಟ್ ಇಲ್ಲ. ಎರಡನೇ ಪ್ಲಾನ್ ನೋಡಿ, 5,000 ಪ್ರಿಫರೆನ್ಸ್ ಶೇರ್ಸ್ ತಗೊಂಡ್ಬರ್ತಾ ಇದ್ದಾರೆ, ಅಂದ್ರೆ ಆಲ್ ಇನ್ 50,000 ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಇದೆ. ಎರಡನೇ ಪ್ಲಾನ್ ಅಲ್ಲೂ ಇಂಟ್ರೆಸ್ಟ್ ಕೊಡಂಗಿಲ್ಲ. ಬಟ್ ಮೂರನೇ ಪ್ಲಾನ್ ನೋಡಿ, ಸಿ ನೋಡಿ, ಇನ್ವೈಟ್ 10% ಡಿಬೆಂಚರ್ ಆಫ್ 50,000. ಅಂದ್ರೆ 50,000 ಹೆಂಗ್ ತರ್ತಾ ಇದ್ದಾರೆ, 10% ಡಿಬೆಂಚರ್ ಅಲ್ಲಿ ತರ್ತಾ ಇದ್ದಾರೆ. ಹಾಗಾಗಿ ನಾನು ಪ್ಲಾನ್ ಸಿ ಮಾತ್ರ 50,000 ಮೇಲೆ ಇಂಟು 10% ಮಾಡಬೇಕು. ಇಂಟು 10% ಮಾಡಿಕೊಂಡ್ರೆ ಸೊ ನಿಮಗೆ 5,000 ನಮಗೆ ಡಿಬೆಂಚರ್ಗೆ ಇಂಟ್ರೆಸ್ಟ್ ಬರುತ್ತೆ. ಅದು ಲಾಸ್ಟ್ ಪ್ಲಾನಿಗೆ ಮಾತ್ರನೇ ಕೊಡಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಮೂರನೇ ಪ್ಲಾನ್ ಅಲ್ಲಿ ಮಾತ್ರನೇ ಡಿಬೆಂಚರ್ ಇರೋದು. ಮೊದಲನೇ ಪ್ಲಾನ್ ಫುಲ್ ಈಕ್ವಿಟಿಲಿ ತಂದಿದ್ದೀವಿ, ಎರಡನೇ ಪ್ಲಾನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಇದೆ, ಮೂರನೇ ಪ್ಲಾನ್ ಅಲ್ಲಿ 50,000 ಡಿಬೆಂಚರ್ಸ್ ಇದೆ. ಹಾಗಾಗಿ 50,000 ಮೇಲೆ 10% ಮಾಡಿದ್ರೆ ನಮಗೆ 5,000 ಇಂಟ್ರೆಸ್ಟ್ ಬರುತ್ತೆ. ಈಗ EBIT ನಲ್ಲಿ ಲೆಸ್ ಇಂಟ್ರೆಸ್ಟ್ ನ ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಅದನ್ನ EBT ಅಂತ ಕರಿತೀವಿ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಮೊದಲನೇ ಕಾಲಮ್ ಅಲ್ಲಿ 30,000 ಆಗೇ ಇರುತ್ತೆ, ಎರಡನೇ ಕಾಲಮ್ ಅಲ್ಲಿ 30,000 ಆಗೇ ಇರುತ್ತೆ, ಮೂರನೇ ಕಾಲಮ್ ಅಲ್ಲಿ 25,000 ಬರುತ್ತೆ. ಬಿಕಾಸ್ 5,000 ಇಂಟ್ರೆಸ್ಟ್ ಲೆಸ್ ಮಾಡಿದ್ರೆ 25,000 ಬರುತ್ತೆ. ಒನ್ಸ್ ನಿಮಗೆ EBT ಬಂದಾದ್ಮೇಲೆ ಏನ್ ಲೆಸ್ ಮಾಡಬೇಕಪ್ಪ ಅಂದ್ರೆ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ನೋಡಿ ಕ್ವಶನ್ ಅಲ್ಲಿ ಟ್ಯಾಕ್ಸ್, ಈ ಪ್ರಾಬ್ಲಮ್ ಅಲ್ಲಿ ಕ್ವಶನ್ ಅಲ್ಲಿ ಟ್ಯಾಕ್ಸ್ ಕೊಟ್ಟಿಲ್ಲ. ಎಲ್ಲಾದ್ರೂ ಟ್ಯಾಕ್ಸ್ ಕೊಟ್ಟಿದಾರಾ ಅಂತ ಹೇಳಿದ್ರೆ ನೋಡಿ, ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಬಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಟ್ಯಾಕ್ಸ್ ಅನ್ನ ಅಂತ ಹೇಳಿದ್ರೆ ಸೊ ನೀವು 50% ಟ್ಯಾಕ್ಸ್ ಅನ್ನ ತಗೊಳ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಟ್ಯಾಕ್ಸ್ ಕೊಡಬೇಕಿತ್ತು, ಬಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಕನ್ಸಿಡರ್ 50% ಆಫ್ ಟ್ಯಾಕ್ಸ್ ಅನ್ನ ತಗೊಳ್ಳಿ. ಸೊ ಯಾವ್ದ್ರ ಮೇಲೆ ಟ್ಯಾಕ್ಸ್ 50% ಅಂದ್ರೆ ಆಯಾ EBT ಮೇಲೆ ನೀವು ಟ್ಯಾಕ್ಸ್ ಅನ್ನ ಕೊಡಿ. ಈಗ 30,000 ಮೇಲೆ 50% ಮಾಡಿದ್ರೆ 15,000 ಬರುತ್ತೆ ಮೊದಲನೇ ಪ್ಲಾನ್ ಅಲ್ಲಿ. ಎರಡನೇ ಪ್ಲಾನ್ ಅಲ್ಲಿ 30,000 ಮೇಲೆ ಅಗೇನ್ ನೀವು 50% ಮಾಡಿದ್ರೆ 15,000 ಬರುತ್ತೆ. ಬಟ್ ಮೂರನೇ ಪ್ಲಾನ್ ಅಲ್ಲಿ 25,000 ಇದೆ, 25,000 ಮೇಲೆ 50% ಮಾಡಿದ್ರೆ ಸೊ ನಮಗೆ ಬರ್ತಕ್ಕಂಥದ್ದು 12,500 ನಮಗೆ ಟ್ಯಾಕ್ಸ್ ಸಿಗುತ್ತೆ. ಸೊ EBT ನಲ್ಲಿ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಟ್ಯಾಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನೀವು ಟ್ಯಾಕ್ಸ್ 50% ಅನ್ನ ತಗೊಳ್ಳಿ. ಸೊ ಈಗ EBT ನಲ್ಲಿ ಲೆಸ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿದ್ರೆ ನಮಗೆ EAT ಬರುತ್ತೆ. ಸೊ 50% ಆಗಿರುವಂತ ಮೊದಲನೇ ಕಾಲಮ್ ಅಲ್ಲಿ 15,000, ಎರಡನೇ ಕಾಲಮ್ ಅಲ್ಲಿ 15,000, ಮೂರನೇ ಕಾಲಮ್ ಅಲ್ಲಿ 12,500, 50% ಆಗೇ ಇರುತ್ತೆ. ಸೊ EAT ಸಿಕ್ತು. ಈಗ EAT ಸಿಕ್ಕಿದ್ಮೇಲೆ ನೆಕ್ಸ್ಟ್ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಟ್. EAT ಸಿಕ್ಕಾದ್ಮೇಲೆ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಟ್. ನ ಲೆಸ್ ಮಾಡಬೇಕು. ನೋಡಿ ಪ್ರಿಫರೆನ್ಸ್ ಡಿವಿಡೆಂಡ್ ಲೆಸ್ ಮಾಡಬೇಕು ಅಂದ್ರೆ ಯಾವ ಪ್ಲಾನಿಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು ಅಂತ ಮೇಲೆ ನೀವು ನೋಡ್ಕೊಳ್ಳಿ. ಪ್ರಿಫರೆನ್ಸ್ ಅನ್ನೋ ವರ್ಡ್ ಯಾವ ಪ್ಲಾನ್ ಅಲ್ಲಿ ಇದೆ ಆ ಪ್ಲಾನಿಗೆ ಮಾತ್ರನೇ ನೀವು ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನ ಕೊಡಬೇಕು. ಮೊದಲನೇ ಪ್ಲಾನ್ ಅಲ್ಲಿ ನೋಡಿ ಈಕ್ವಿಟಿ ಇರೋದು, ಹಾಗಾಗಿ ಕೊಡಲ್ಲ. ಎರಡನೇ ಪ್ಲಾನ್ ಅಲ್ಲಿ ನೋಡಿ 5,000 12% ಪ್ರಿಫರೆನ್ಸ್ ಶೇರ್ಸ್ ಇದೆ, ಅಂದ್ರೆ 12% ಪ್ರಿಫರೆನ್ಸ್ ಶೇರ್ಸ್ ತಗೊಂಡ್ಬಂದಿದ್ದೀವಿ. 12% ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಎಷ್ಟು ತಗೊಂಡ್ಬಂದಿದ್ದೀವಿ ಅಂದ್ರೆ 5,000 ಇಂಟು 10 ಮಾಡಿದ್ರೆ ನಮಗೆ 50,000 ಎಲ್ಲ ಕೂಡ ನಾವು ಪ್ರಿಫರೆನ್ಸ್ ಶೇರ್ಸ್ ಅಲ್ಲೇ ತಗೊಂಡ್ಬಂದಿರೋದ್ರಿಂದ ನಾವು ಆ 50,000 ಮೇಲೆ ಪ್ರಿಫರೆನ್ಸ್ ಡಿವಿಡೆಂಟ್ ಅನ್ನ 12% ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಯಾವ ಪ್ಲಾನಿಗಪ್ಪ ಅಂದ್ರೆ ಎರಡನೇ ಪ್ಲಾನಿಗೆ ಕೊಡಬೇಕು. 50,000 ತಗೊಂಡ್ಬಂದಿದ್ದೀನಿ, ಇಂಟು ಎಷ್ಟು ಪರ್ಸೆಂಟ್ ಡಿವಿಡೆಂಟ್ ಅಂತ ಹೇಳಿದ್ರೆ 12% ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ನಾವು 12% ಡಿವಿಡೆಂಟ್ ಅನ್ನ ಕೊಡಬೇಕು. ಸೊ ಹಾಗಾಗಿ ಮೊದಲನೇ ಪ್ಲಾನ್ ಅಲ್ಲಿ ಯಾವುದೇ ತರಹದ ಪ್ರಿಫರೆನ್ಸ್ ಡಿವಿಡೆಂಟ್ ಕೊಡಲ್ಲ. ಬಟ್ ಎರಡನೇ ಪ್ಲಾನ್ ಅಲ್ಲಿ ನಾವು ಪ್ರಿಫರೆನ್ಸ್ ಡಿವಿಡೆಂಟ್ ನ ಕೊಡಬೇಕಾಗುತ್ತೆ. ಪ್ಲಾನ್ B ಗೆ ಎಷ್ಟಪ್ಪ ಅಂತ ಹೇಳಿದ್ರೆ
ಟೋಟಲ್ 6,000. ಪ್ಲಾನ್ ಬಿಗೆ ನಾವು ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ತೀವಿ. ಪ್ಲಾನ್ ಸಿ ನಲ್ಲಿ ಯಾವುದೇ ಥರ ಪ್ರಿಫರೆನ್ಸ್ ಕೊಡೋಂಗಿಲ್ಲ, ಯಾಕಂದರೆ ಎಲ್ಲ ಡಿಬೆಂಚರ್ ತಂದಿರೋದ್ರಿಂದ ಪ್ಲಾನ್ ಸಿಗೆ ಕೊಡಲ್ಲ. ಸೊ ಇ ಎ ಟಿ ಸಿಕ್ತು. ಇ ಎ ಟಿನಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದೇ ಈ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ಇದು ನಮಗೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಸೊ ಇ ಎ ಟಿನಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟನ್ನು ಲೆಸ್ ಮಾಡಿದ್ದಾದ್ಮೇಲೆ ನಮಗೆ ಬರ್ತಕ್ಕಂಥದ್ದೇ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇ ಎ ಟಿನಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಲೆಸ್ ಮಾಡಿದ್ರೆ ನಮ್ಗೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರುತ್ತೆ. 15,000 ಪ್ರಿಫರೆನ್ಸ್ 0 ಹೋದ್ರೆ ಮೊದಲನೇ ಕಾಲಮ್ 15,000, ಎರಡನೇ ಕಾಲಮಲ್ಲಿ 9,000, ಮೂರನೇ ಕಾಲಮಲ್ಲಿ 12,500 ನಮಗೆ ಪ್ರಿಫರೆನ್ಸ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ನಮಗೆ ಬೇಕಾಗಿರೋದು ಇ ಪಿ ಎಸ್. ಸೊ ಇ ಪಿ ಎಸ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಸೊ ಇ ಪಿ ಎಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ, ಇ ಪಿ ಎಸ್ ಈಕ್ವಲ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಇದು ಈಗ ಮಾಡಿದ್ರೆ ನಮಗೆ ಇ ಪಿ ಎಸ್ ಸಿಗುತ್ತೆ. ಈಗ ನನ್ನ ಹತ್ರ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ಸ್ ಸಿಕ್ಕಿದೆ, ಬಟ್ ನಂಬರ್ ಆಫ್ ಶೇರ್ಸ್ ಇಲ್ಲ. ಹಾಗಾಗಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ನೋಡ್ಕೊಳ್ಳೋಣ. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನೋಡಿ, ಈಕ್ವಿಟಿ ಶೇರ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಮೊದಲು ಆಲ್ರೆಡಿ ಕ್ವಶನ್ಸ್ ಇದೆ ಮೋಸ್ಟ್ ಇಂಪಾರ್ಟೆಂಟು. ನೋಡಿ, ನಂಬರ್ ಆಫ್ ಈಕ್ವಿಟಿ ಶೇರ್ಸು ಆಲ್ರೆಡಿ ಚಿನ್ನು ಕಂಪನಿ ಲಿಮಿಟೆಡಲ್ಲಿ 1,00,000 ಶೇರ್ ಕ್ಯಾಪಿಟಲ್ ಪ್ಲಸ್ ಏನು ಹೊಸದಾಗಿ ಇಶ್ಯೂ ಮಾಡೋದು ಎರಡೂ ತಗೋಬೇಕಾಗುತ್ತೆ. ಸೊ ನೋಡಿ, ಆಲ್ರೆಡಿ ಶೇರ್ ಕ್ಯಾಪಿಟಲ್ ನಂಬರ್ ಆಫ್ ಶೇರ್ಸ್ ಮಾಡಬೇಕಾದ್ರೆ ನೀವು ಇಲ್ಲೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈಕ್ವಿಟಿ ಶೇರ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ ಅಂದರೆ, ಓಲ್ಡ್ ಈಕ್ವಿಟಿ ಶೇರ್ಸ್ ಪ್ಲಸ್ ನ್ಯೂ ಈಕ್ವಿಟಿ ಶೇರ್ಸ್. ಓಲ್ಡ್ ಈಕ್ವಿಟಿ ಶೇರ್ಸ್ ಪ್ಲಸ್ ನ್ಯೂ ಈಕ್ವಿಟಿ ಶೇರ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಓಲ್ಡ್ ಈಕ್ವಿಟಿ ಶೇರ್ಸ್ ಮೊದಲನೇ ಪ್ಲಾನಲ್ಲಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಓಲ್ಡ್ ಈಕ್ವಿಟಿ ಶೇರ್ಸ್ ಪ್ಲಸ್ ನ್ಯೂ ಈಕ್ವಿಟಿ ಶೇರ್ಸ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಮೊದಲನೇ ಪ್ಲಾನಲ್ಲಿ ಓಲ್ಡ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತ ಹೇಳಿದ್ರೆ, ಸೊ 1,00,000 ಡಿವೈಡೆಡ್ ಬೈ 10 ಮಾಡಿದ್ರೆ 10,000 ಎಲ್ಲ ಪ್ಲಾನಲ್ಲೂ ಓಲ್ಡ್ ಈಕ್ವಿಟಿ ಶೇರ್ಸ್ ಇದೆ. ಓಲ್ಡ್ ಈಕ್ವಿಟಿ ಶೇರ್ಸ್ 10,00,000 ಪ್ಲಸ್ ನ್ಯೂ ಈಕ್ವಿಟಿ ಶೇರ್ಸ್ 5,000 ಇದೆ. ಹೇಗೆ 5,000 ಅಂತ ಹೇಳಿದ್ರೆ, ನೋಡಿ, ಮೊದಲನೇ ಪ್ಲಾನಲ್ಲಿ 5,000 ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ತಾ ಇರೋದು. ಓಲ್ಡ್ ಯಾವುದಪ್ಪ ಅಂದರೆ, ನೋಡಿ, 1,00,000 ಇದೆ, ಡಿವೈಡೆಡ್ ಬೈ 10 rupees ಮಾಡಿದ್ರೆ ನಿಮಗೆ 10,000 ಈಕ್ವಿಟಿ ಶೇರ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಸಿಗುತ್ತೆ. ಸೊ ಹಾಗಾಗಿ 1,00,000 ಡಿವೈಡೆಡ್ ಬೈ 10 ಮಾಡಿಕೊಂಡ್ರೆ ನಿಮಗೆ 10,000 ಬರುತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀನಿ. ದಟ್ ಈಸ್ 1,00,000 rupees ಏನು ಶೇರ್ ಕ್ಯಾಪಿಟಲ್ ಇದೆ, ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ 10 rupees ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಓಲ್ಡ್ ಈಕ್ವಿಟಿ ಕ್ಯಾಪಿಟಲ್ ನಿಮಗೆ ಸಿಗುತ್ತೆ. ಓಲ್ಡ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂದರೆ, 1,00,000 ಡಿವೈಡೆಡ್ ಬೈ 10 ಮಾಡಿದ್ರೆ ನಿಮಗೆ 10,000 ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಲ್ಲ ಪ್ಲಾನಲ್ಲೂ ಇರುತ್ತೆ. ಸೊ ಇದು ಪ್ಲಾನ್ 1 ಅಲ್ಲಿ ಓಲ್ಡ್ 10,000 ಇದೆ, ಹೊಸದಾಗಿ 5,000 ಇದೆ. ಸೊ 10 + 5 ಮಾಡಿದ್ರೆ 15,000 ಮೊದಲನೇ ಪ್ಲಾನಲ್ಲಿ ನಂಬರ್ ಆಫ್ ಶೇರ್ಸ್ ಇದೆ. 15,000 ಮೊದಲನೇ ಪ್ಲಾನಲ್ಲಿ ಇದೆ. ಎರಡನೇ ಪ್ಲಾನಿಗೆ ಬಂದರೆ, ನೀವೇನಾದರೂ ಎರಡನೇ ಪ್ಲಾನಲ್ಲಿ ನಂಬರ್ ಆಫ್ ಶೇರ್ಸ್ ನೋಡ್ತೀರಾ ಅಂದರೆ, ಓಲ್ಡ್ 10,000 ಈಕ್ವಿಟಿ ಶೇರ್ಸ್ ಕಾಮನ್ ಆಗಿರುತ್ತೆ. ಪ್ಲಸ್ ಇದಕ್ಕೇನು ಮಾಡಬೇಕು ಅಂದರೆ, ನ್ಯೂ ಈಕ್ವಿಟಿ ಶೇರ್ಸ್ ಇದೆಯಾ ಅಂದರೆ ಯಾವುದು ಇಲ್ಲ. ಏನಕ್ಕೆ ಯಾವುದು ನ್ಯೂ ಈಕ್ವಿಟಿ ಶೇರ್ಸ್ ಇಲ್ಲ ಅಂದರೆ, ನೋಡಿ, ಎರಡನೇ ಪ್ಲಾನಲ್ಲಿ ಇರೋದು ಬರೀ ಪ್ರಿಫರೆನ್ಸ್ ಶೇರ್ಸ್, ಈಕ್ವಿಟಿ ಶೇರ್ಸ್ ಯಾವುದಿಲ್ಲ, ಹಾಗಾಗಿ ತೊಗೊಳಕ್ಕೆ ಹೋಗಬೇಡಿ. ಸೊ ಹಾಗಾಗಿ 10,000 + 0 ಮಾಡಿದ್ರೆ ನಿಮಗೆ 10,000 ಮಾತ್ರನೇ ಓಲ್ಡ್ ಈಕ್ವಿಟಿ ಶೇರ್ಸ್ ಮಾತ್ರ ಇರುತ್ತೆ ಎರಡನೇ ಪ್ಲಾನಲ್ಲಿ. ಅದೇ ಥರ ನೀವು ಮೂರನೇ ಪ್ಲಾನೆಲ್ಲ ಚೆಕ್ ಮಾಡಿಕೊಂಡ್ರೆ, ಮೂರನೇ ಪ್ಲಾನಲ್ಲೂ ಕೂಡ ನಮ್ಮ ಹತ್ರ ಓಲ್ಡ್ ಈಕ್ವಿಟಿ ಶೇರ್ಸ್ 10,000 ರ್ಯಾಂಡಮ್ ಆಗಿರುತ್ತೆ. ಎಲ್ಲ ಪ್ಲಾನಲ್ಲೂ ಓಲ್ಡ್ ಈಕ್ವಿಟಿ ಇರುತ್ತೆ. ಬಟ್ ಮೂರನೇ ಪ್ಲಾನಲ್ಲಿ ಎಲ್ಲ ಡಿಬೆಂಚರ್ಸ್ ಇಂದ ತಂದಿರೋದು, 50,000 ಡಿಬೆಂಚರ್ಸ್ ಇಂದ ತಂದರೆ ಯಾವುದೇ ಈಕ್ವಿಟಿ ಶೇರ್ಸ್ ಇರೋಲ್ಲ. ಹಾಗಾಗಿ ಮೂರನೇ ಪ್ಲಾನಲ್ಲೂ ಕೂಡ 10,000 ಸೊ ಹಳೆ ಓಲ್ಡ್ ಈಕ್ವಿಟಿ ಶೇರ್ಸೇ ಇರುತ್ತೆ.
ಸೊ ಹೀಗೆ ನೀವು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ತಗೋಬೇಕಾದ್ರೆ ಓಲ್ಡ್ ಈಕ್ವಿಟಿ ಶೇರ್ಸ್ ಪ್ಲಸ್ ನ್ಯೂ ಈಕ್ವಿಟಿ ಶೇರ್ಸ್ ಎರಡು ತಗೊಳ್ಳಿ. ಓಲ್ಡ್ ಈಕ್ವಿಟಿ ಶೇರ್ಸ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳಿದ್ದೀನಿ. ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದ್ರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇರುತ್ತೆ. ಅದು ಎಲ್ಲ ಪ್ಲಾನಲ್ಲೂ ಹಾಗೆ ಇರುತ್ತೆ. ಬಟ್ ಹೊಸ ಈಕ್ವಿಟಿ ಶೇರ್ಸ್ನ ನೀವು ತಗೋಬೇಕು ಅಂದ್ರೆ ಮೇಲೆ ಹೇಳಿರ್ತಕ್ಕಂಥ ಪ್ಲಾನ್ನ ನೋಡ್ಬೇಕು. ಮೊದಲನೇ ಪ್ಲಾನಲ್ಲಿ ಇದೆಯಾ, ಎರಡನೇ ಪ್ಲಾನಲ್ಲಿ ಇದೆಯಾ, ಮೂರನೇ ಪ್ಲಾನ್ ಈಕ್ವಿಟಿ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ಈಗ ನೋಡಿ, ನಿಮ್ಮ ಇ ಪಿ ಎಸ್ ಫಾರ್ಮುಲಾಗೆ ಅರ್ನಿಂಗ್ ಸಿಗ್ದು ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸಿಂಪ್ಲಿಫೈ ಮಾಡಿದ್ರೆ 15,000 ಡಿವೈಡೆಡ್ ಬೈ 15,000 ಡಿವೈಡೆಡ್ ಬೈ 15 ಮಾಡಿದ್ರೆ 1 ಬರುತ್ತೆ ಈಕ್ವಿಟಿ ಶೇರ್ ಅರ್ನಿಂಗ್ ಪರ್ ಶೇರ್. ಸೆಕೆಂಡ್ ಕಾಲಮಲ್ಲಿ 0.9 ಬರುತ್ತೆ. ಥರ್ಡ್ ಕಾಲಮಲ್ಲಿ 1.25 ಬರುತ್ತೆ. 1.25 ಬರುತ್ತೆ. ಸೊ ಇದು ಅರ್ನಿಂಗ್ ಪರ್ ಶೇರ್. ಈ ತರ ನೀವು ಅರ್ನಿಂಗ್ ಪರ್ ಶೇರ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ 12 ಮಂತ್ಸ್. ಸೊ ಯಾವುದು ಬೆಸ್ಟ್ ಅಂತ ಹೇಳಿ ಅಂತ ಹೇಳಿದ್ರೆ ಸಜೆಸ್ಟ್ ಸೂಟಬಲ್ ಪ್ಲಾನ್ನ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರಿಂದ ಈಗ ಇ ಪಿ ಎಸ್ ನೋಡಿದ್ರೆ ಯಾವ ಇ ಪಿ ಎಸ್ ಜಾಸ್ತಿ ಇದೆ ನೋಡಿ. 3 ಇ ಪಿ ಎಸ್ನ ಕ್ಯಾಲ್ಕುಲೇಟ್ ಫೈಂಡ್ ಔಟ್ ನೋಡಿದಾಗ ಪ್ಲಾನ್ 3 ಬೆಸ್ಟ್ ಇದೆ. ಸೊ ಹಾಗಾಗಿ ಪ್ಲಾನ್ 3 ಈಸ್ ಬೆಸ್ಟ್. ಪ್ಲಾನ್ 3 ಈಸ್ ಬೆಸ್ಟ್ ಅಂತ ಸಜೆಸ್ಟ್ ಮಾಡಿ ಅಷ್ಟೇ. ಸೊ ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನೀವು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ಸೇ ನಮಗೆ ಒಂದು ಮೋಟಿವೇಶನ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಮತ್ತಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್.